ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ, ಇಂಟರ್ವ್ಯೂಸ್ನ ಕ್ಲಿಯರ್ ಮಾಡೋಕ್ಕೆ ನಾವು ತುಂಬಾ ಕಷ್ಟಪಡ್ತಿರ್ತೀವಿ. ಕೆಲವೊಂದು ಕೇಸಸ್ನಲ್ಲಿ ನಾವು ಯಾಕೆ ರಿಜೆಕ್ಟ್ ಆಗ್ತಿದ್ದೀವಿ ಅಂತಲೇ ನಮಗೆ ಗೊತ್ತಿರಲ್ಲ. ಸೊ ಈ ವಿಡಿಯೋನ ನೋಡ್ತಕ್ಕಂಥವ್ರು 3 ಟೈಪ್ ಆಫ್ ಪೀಪಲ್ ಇರ್ತಾರೆ. ಒಂದು ಬಂದು ಇದುವರೆಗೂ ಒಂದು ಇಂಟರ್ವ್ಯೂ ಕೂಡ ನಾನು ಕೊಟ್ಟಿಲ್ಲ ಅಂತಕ್ಕಂಥವ್ರು. ಎರಡನೇ ಟೈಪ್ ಆಫ್ ಪೀಪಲ್ ಏನು ಅಂತಂದರೆ, ನಾನು ಇಂಟರ್ವ್ಯೂಸ್ನ ಕೊಟ್ಟಿದ್ದೀನಿ ಬಟ್ ರಿಜೆಕ್ಟ್ ಆಗ್ತಾ ಇದ್ದೀನಿ, ನನಗೆ ಏನು ರೀಸನ್ ಅಂತಲೇ ಗೊತ್ತಿಲ್ಲ ಅಂತಕ್ಕಂಥವ್ರು. ಮೂರನೇ ಟೈಪ್ ಆಫ್ ಪೀಪಲ್ ಏನಂದರೆ, ನೀವು ಆಲ್ಮೋಸ್ಟ್ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿರ್ತೀರಾ, ಕ್ರ್ಯಾಕ್ ಮಾಡಿ ಒಳಗಡೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಬಟ್ ನನ್ನ ರಿಜೆಕ್ಷನ್ಸ್ ಏನೇನು ಅಂತ ನೀವು ತಿಳ್ಕೊಳ್ಳೋಕ್ಕೆ ಬಂದಿರ್ಬೋದು. ಓಕೆನಾ? ಈ 3 ಟೈಪ್ ಆಫ್ ಪೀಪಲ್ಗೂ ಸ್ಯಾಟಿಸ್ಫೈ ಮಾಡೋ ಥರನೇ ಈ ವಿಡಿಯೋ ಇರುತ್ತೆ. ಯಾಕಂತಂದರೆ ನಾನು ಕಂಟಿನ್ಯೂಯಸ್ಲಿ ಬಂದು ಕಂಪನೀಸ್ನಲ್ಲಿ ನಾನು ರಿಜೆಕ್ಟ್ ಆಗಿದ್ದೀನಿ. ಅದಾದಮೇಲೆ 3 ಕಂಪ್ನೀಸ್ನೇ ನಾನು ಇಂಟರ್ವ್ಯೂಸ್ನ ಕೊಟ್ಟೆ. ಆ 3 ಕಂಪ್ನಿನಲ್ಲೂ ಕೂಡ ಶಾರ್ಟ್ ಲಿಸ್ಟ್ ಆದೆ. ಅದರಲ್ಲಿ ಒಂದು ಕಂಪ್ನಿನಲ್ಲಿ ನಾನು ಇವತ್ತು ವರ್ಕ್ ಮಾಡ್ತಾ ಇದ್ದೀನಿ. ಇನ್ನು 2 ಕಂಪ್ನಿನ ನಾನೇನೇ ರಿಜೆಕ್ಟ್ ಮಾಡಿದೆ. ಓಕೆನಾ? ನಾನೊಂದು 100+ ಕೋಡಿಂಗ್ ರೌಂಡ್ಸ್ನ ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ಬಂದು 15 ಕಂಪನೀಸ್ ಶಾರ್ಟ್ ಲಿಸ್ಟ್ ಆಗಿ ಇಂಟರ್ವ್ಯೂನ ಕೊಟ್ಟೆ. 12 ಕಂಪ್ನೀಸ್ ಕಂಟಿನ್ಯೂಸ್ ರಿಜೆಕ್ಷನ್. ತುಂಬಾ ಹರ್ಟ್ ಆಯಿತು ನನಗೆ. ಬಟ್ ಇದರಲ್ಲಿ ಮೇಯ್ನ್ ಫ್ಯಾಕ್ಟರ್ ಏನು ಅಂತಂದರೆ, ನನಗೆ ಯಾಕೆ ರಿಜೆಕ್ಟ್ ಆದೆ ಅಂತಲೇ ನನ್ನ ಕೈಲಿ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಕುತ್ಕೊಂಡು ಥಿಂಕ್ ಮಾಡಿದಾಗ ನನಗೆ ಈ ವಿಷಯಗಳು ಗೊತ್ತಾಗ್ತಾ ಬಂತು. ಓಕೆ, ನಾನು ಇಲ್ಲೇ ಮಿಸ್ಟೇಕ್ ಮಾಡ್ತೀನಿ ಅಂತ. ಆ ಮಿಸ್ಟೇಕ್ನ ತಿದ್ಕೊಂಡಿದ್ದಕ್ಕೆ ನನಗೆ ಈ 3 ಕಂಪನೀಸ್ ಕಂಟಿನ್ಯೂಸ್ ಆಗಿ ನಾನು ಕ್ರ್ಯಾಕ್ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಆಗಿತ್ತು. ಓಕೆನಾ? ಲೆಟ್ಸ್ ಗೆಟ್ ಟು ದ ವಿಡಿಯೋ. ಮೊದಲಿಗೆ ನಾನು ಬಂದು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚ್ನಲ್ಲಿ ಓದ್ತಾ ಇರೋದು. ಬೇಸಿಕಲಿ ನಾನು ಟ್ರೈ ಮಾಡಿದ್ದು ಬಂದು ಡೆವಲಪರ್ ರೋಲ್ಸ್ಗೆ ನಾನು ಟ್ರೈ ಮಾಡ್ತಾ ಇದ್ದೆ. IT ಕಂಪ್ನಿನಲ್ಲಿ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ರೋಲ್ ಯಾವುದಾದ್ರೂ ಪರವಾಗಿಲ್ಲ, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಥವಾ ಜಾವಾ ಡೆವಲಪರ್, C ಡೆವಲಪರ್, C++ ಡೆವಲಪರ್, ಪೈಥಾನ್ ಡೆವಲಪರ್, ಏನಾದ್ರೂ ಪರವಾಗಿಲ್ಲ, ಯಾವುದೋ ಒಂದು ಡೆವಲಪ್ಮೆಂಟ್ ರೋಲ್, ಕೋಡಿಂಗ್ ರೋಲ್ಗೆ ನಾನು ಟ್ರೈ ಮಾಡ್ತಾ ಇದ್ದೆ. ಟ್ರೈ ಮಾಡಿಬಿಟ್ಟು ಬಟ್ ನಾನು ಫಸ್ಟಿಂದ 3rd ಇಯರ್ ತನಕ ನಾನು ಯಾವುದೇ ರೀತಿಯಾಗಿ ಪ್ಲೇಸ್ಮೆಂಟ್ಗೆ ಅಂತ ನಾನು ಎಫರ್ಟ್ ಹಾಕಿಲ್ಲ. ಬಟ್ ಕೋಡಿಂಗ್ ಲ್ಯಾಂಗ್ವೇಜಸಲ್ಲಿ ನನಗೆ ಮುಂಚೆನೇ ಇಷ್ಟ ಆಯಿತು, ಕಲಿಬೇಕು ಅಂತ ಆಸಕ್ತಿ ಇತ್ತು. ಎಷ್ಟೊಂದು C++ ಪ್ರೋಗ್ರಾಮಿಂಗ್ ತುಂಬಾ ಚೆನ್ನಾಗೇ ಕಲ್ತಿದ್ದೆ. ಎಷ್ಟೊಂದು ಕೋಡಿಂಗ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೆ. ಬಟ್ ಲೀಡ್ ಕೋಡ್ ಮತ್ತು GFG ಇವೆರಡೂ ನನಗೆ ಗೊತ್ತೇ ಇರಲಿಲ್ಲ ಸ್ಟಾರ್ಟಿಂಗ್ ಸ್ಟೇಜಸ್ನಲ್ಲಿ. ಅದಾದಮೇಲೆ ಏನಾಯಿತು ಅಂತಂದರೆ, ಈ 3rd ಇಯರ್ ಎಂಡ್ನಲ್ಲಿ ಬಂದಾಗ ಪ್ಲೇಸ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು 5 to 6 ಮಂತ್ಸ್ ಇತ್ತು. ಆ ಟೈಮ್ನಲ್ಲಿ ನನಗೊಬ್ಬ ಫ್ರೆಂಡ್ ಸಿಗ್ದ. ಅವನು ಲೀಡ್ ಕೋಡ್, GFG ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಅದೆಲ್ಲ ಹೇಳ್ತಾ ಇದ್ದ. ನನಗೆ ಫುಲ್ಲು ಶಾಕ್ ಆಯಿತು. ಹಂಗಂದ್ರೆ ಏನು, ಯಾಕೆ ಅದನ್ನು ಟ್ರೈ ಮಾಡಬೇಕು ಅಂತೆಲ್ಲ ನಾನು ಕೇಳಿದೆ. ಅವಾಗ ನನಗೊಂದು ಕ್ಲಾರಿಟಿ ಸಿಕ್ತು. ಕೋಡಿಂಗ್ ರೌಂಡ್ನ ನಮಗೆ ಕೊಡ್ತಾರೆ, ಅದನ್ನು ಕ್ರ್ಯಾಕ್ ಮಾಡಬೇಕಂತಂದರೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರಬೇಕು ನಾವು. ಅವಾಗ ನಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದನ್ನು ಅಂತ ನನಗೆ ಅವಾಗ ಐಡಿಯಾ ಸಿಗ್ತಾ ಹೋಗಿತ್ತು. ಈ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗೋರಿದಮ್ಸ್ ಎಲ್ಲ ಅವಾಗ ಚೆನ್ನಾಗಿ ಕಲ್ತ್ಕೋಬೇಕು ಅಂತ ನಮಗೆ ಅವಾಗ ಮೈಂಡಿಗೆ ಬಂತು. ಈ 5 to 6 ಮಂತ್ಸ್ನಲ್ಲಿ ತುಂಬಾ ಎಫರ್ಟ್ ಆಗ್ತೆ. ಈ ಆಲ್ಮೋಸ್ಟ್ 500+ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದೆ. GFGನಲ್ಲಿ ಒಂದು 300+, ಲೀಡ್ ಕೋಡ್ ಚೆಫ್ ಇದರಲ್ಲೆಲ್ಲ ತುಂಬ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದೆ. ಜಾಸ್ತಿ ಬಂದು ಮೀಡಿಯಮ್ ಲೆವೆಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದೆ. ಅದು ನನಗೆ ತುಂಬಾ ಹೆಲ್ಪ್ಫುಲ್ ಆಗೇ ಆಯಿತು. ಓಕೆನಾ? ಆ ಟೈಮ್ನಲ್ಲೇ ಪ್ರಿಪೇರ್ ಮಾಡೋ ಟೈಮ್ನಲ್ಲೇ ಒಂದು ಕಂಪ್ನಿ ಬಂತು. ಆ ಕಂಪನಿ ಆಲ್ಮೋಸ್ಟ್ 8 lakh ಪರ್ ಆ್ಯನಮ್ದು ಪ್ಯಾಕೇಜಿನ ಕಂಪ್ನಿ. ಆ ಕಂಪನಿ ಬಂದಾಗ ನಾನು ಹೋಗಿ ಅಟೆಂಡ್ ಮಾಡಿದೆ. ನನ್ನ ಕೈಲಿ ಆಗಲ್ವೇನೋ ಅಂತಲೇ ಅಂದ್ಕೊಂಡು ಹೋದೆ. ಯಾಕಂದರೆ ಕೋಡಿಂಗೆಲ್ಲ ನಾನು ಅಷ್ಟೊಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಲ್ಲ. ಲೀಡ್ ಕೋಡ್ ಚೆಫ್ ಅಲ್ಲ, ಅವಾಗ ತಾನೇ ಸ್ಟಾರ್ಟಿಂಗ್ ಸ್ಟೇಜಸ್, ಏನೋ 2 ಮಂತ್ಸ್ ವರ್ಕ್ ಮಾಡಿರ್ತೀನಿ. ಅವಾಗ ಹೋಗಿ ಕೂತ್ಕೊಂಡು ಅಟೆಂಡ್ ಮಾಡಿದಾಗ 2 ಪ್ರಾಬ್ಲಮ್ನು ಕೋಡಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಜೊತೆಗೆ MCQ ಪ್ರಾಬ್ಲಮ್ಸನ್ನು ಈಸಿಯಾಗಿ ಸಾಲ್ವ್ ಮಾಡಿದೆ. ಆ ಕಂಪನಿಯಲ್ಲಿ ಕೋಡಿಂಗ್ ರೌಂಡ್ ನಾನು ಶಾರ್ಟ್ ಲಿಸ್ಟ್ ಆದೆ. ಆ ಕಂಪನಿನ ಇಂಟರ್ವ್ಯೂ ಆ ಕಾಲೇಜಿನಲ್ಲೇ ಆ ಕಂಪನಿ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾಯಿದ್ರು. ಕಂಪ್ಲೀಟ್ ನಾನು ಮಾತಾಡ್ತಿರೋದಲ್ಲ ಎಂಟ್ರಿ ಲೆವೆಲ್ ಜಾಬ್, ಫ್ರೆಷರ್ ಜಾಬಿಗೆ ಟ್ರೈ ಮಾಡೋರಿಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಓಕೆನಾ? ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೆ ಅವ್ರು ನಿಮಗೆ ಡಿಫ್ರೆಂಟ್ ಕೇಸ್ ಇರುತ್ತೆ. ನಿಮಗೆ ಮೇ ಬಿ ಕೋಡಿಂಗ್ ರೌಂಡ್ಸ್ ಏನೇನು ಇರಲ್ಲ, ಡೈರೆಕ್ಟಾಗಿ ನಿಮಗೆ ಇಂಟರ್ವ್ಯೂ ಕರೀತಾ ಹೋಗ್ಬೋದು, ಆ ಥರ ಇದ್ರೂ ಇರ್ಬೋದು. ಬಟ್ ಫ್ರೆಷರ್ ಲೆವೆಲಲ್ಲಿರುವಾಗ ನಮಗೆ ಈ ಥರ ಕೋಡಿಂಗ್ ರೌಂಡ್ ಕ್ಲಿಯರ್ ಮಾಡಿ ಬಂದಾದಮೇಲೆ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂಗೆ ಹೋದೆ. ಆಲ್ಮೋಸ್ಟ್ ಫಸ್ಟ್ ಇಂಟರ್ವ್ಯೂನಲ್ಲಿ ಅವ್ರು ಕೇಳಿದ್ದೇನು ಅಂತಂದರೆ, ಜಾವಾ ಗೊತ್ತಾ ಅಂತ ಕೇಳಿದ್ರು. ಓಕೆ, ಜಾವಾ ಹಾಂ ಗೊತ್ತು ನನಗೆ. ಒಂದು ಏನೇ ಪ್ರಾಬ್ಲಮ್ಸ್ನ ಕೇಳ್ಬೋದು, ಪ್ರಾಬ್ಲಮ್ಸ್ನ ಕೊಟ್ಟು ಸಾಲ್ವ್ ಮಾಡು ಅಂತ ಹೇಳ್ಬೋದು. ನಾನೇನು ಈಸಿಯಾಗಿ ಸಾಲ್ವ್ ಮಾಡ್ತೀನಿ ಅನ್ನೋ ಥರ ಕಾನ್ಫಿಡೆನ್ಸ್ ಇದ್ದೆ. ಯಾಕಂತಂದರೆ ನಾನು 100+% ಕ್ಲಿಯರೆನ್ಸ್ ಈ ಆನ್ಲೈನ್ ಟೆಸ್ಟ್ನಲ್ಲಿ. ಸೊ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಹೋದರೆ ಅವರು ಜಾವಾದು ಪ್ರಾಬ್ಲಮ್ಸ್ ಏನೇನು ಕೇಳಿಲ್ಲ, ಫಂಡಮೆಂಟಲ್ಸ್ನ ಕೇಳಿದ್ರು. ಫಾರ್ ಎಕ್ಸಾಂಪಲ್ JVM ಅಂದ್ರೇನು, ಜಾವಾ ವರ್ಚುವಲ್ ಮಷಿನ್ ಅಂದ್ರೇನು, ಒಂದು ಕೋಡ್ ಯಾವ ಥರ ರನ್ ಆಗುತ್ತೆ. ನನ್ನ ಹತ್ರ ಒಂದು ವಿಂಡೋಸ್ ಸಾಫ್ಟ್ವೇರ್ ಐತೆ, ಅದರಲ್ಲಿ ಜಾವಾನ ಇನ್ಸ್ಟಾಲ್ ಮಾಡಿದಾಗ ನಾನು ಒಂದು ಜಾವಾ ಪ್ರೋಗ್ರಾಮ್ ಬರೀತೀನಿ ಅಂತ ಅಂದ್ಕೊಳ್ಳಿ, ಕಂಪ್ಲೀಟಾಗಿ ಅದು ಯಾವ ಥರ ರನ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಅವ್ರು ಕೇಳಿದ್ರು. ಸೊ ನನಗೆ ಅಲ್ಲಿ ಚೆನ್ನಾಗಿ ಅರ್ಥ ಆಯಿತು. ನನಗೆ ಯಾವುದೇ ರೀತಿಯಾದ ಕೋಡಿಂಗ್ ಸಖತ್ತಾಗಿ ಬರೀತಾ ಇದ್ರೂ ಪರವಾಗಿಲ್ಲ, ಫಂಡಮೆಂಟಲ್ಸ್ ನಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು ಅಂತ ಗೊತ್ತಾಯಿತು. ಬಟ್ JVM ಇದೆಲ್ಲ ನಾನು ಥಿಯರಿಟಿಕಲಾಗಿ ಕೇಳಿದ್ದೆ, ಬಟ್ ಪ್ರಾಕ್ಟಿಕಲಾಗಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಏನು ಡೌನ್ಲೋಡ್ ಮಾಡ್ತೀನಿ, ಇನ್ಸ್ಟಾಲ್ ಮಾಡ್ತೀನಿ, ರನ್ ಮಾಡ್ತೀನಿ ಅನ್ನೋ ಥರ ನನ್ನ ಕಾನ್ಸೆಪ್ಟ್ ಇತ್ತು. ಸೊ ನನಗೆ ಆ ಇಂಟರ್ವ್ಯೂನಲ್ಲಿ ನಾನು ಕಲ್ತಿದ್ದೇನು ಅಂತಂದರೆ, ಫಂಡಮೆಂಟಲ್ಸ್ ಚೆನ್ನಾಗಿ ಗೊತ್ತಿರಬೇಕು. ಒಂದು ಥಿಯರಿಟಿಕಲ್ ಪರ್ಸ್ಪೆಕ್ಟಿವ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾವುದೋ ಒಂದು ಸಾಫ್ಟ್ವೇರ್ ರನ್ ಆಗ್ತಿದೆ, ಕೋಡ್ ಬರೀತಿದ್ದೀವಿ ಅಂದರೆ ಯಾವ ಥರ ಎಕ್ಸಿಕ್ಯೂಷನ್ ನಡೀತಾ ಇದೆ, ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ನಡೀತಿದೆಯಾ ಅಥವಾ ಕಂಪ್ಲೀಟ್ ಫೈಲ್ ಎಕ್ಸಿಕ್ಯೂಷನ್ ನಡೀತಿದೆಯಾ, ಈ ಥರ ಎಲ್ಲ
ಕೋರ್ ಕಾನ್ಸೆಪ್ಟ್ಸ್ ಚೆನ್ನಾಗಿ ಗೊತ್ತಿರಬೇಕು ಅಂತ ನನಗೆ ಅರ್ಥ ಆಗ್ತಾ ಇತ್ತು ಆ ಇಂಟರ್ವ್ಯೂನಲ್ಲಿ. ಅದಾದಮೇಲೆ ಆ ಇಂಟರ್ವ್ಯೂ ಆ ರೌಂಡ್ ಹೆಂಗೋ ಕ್ಲಿಯರ್ ಅಂದರೆ ಮೂವ್ ಮಾಡಿದ್ರು. ನಾನು HR ರೌಂಡ್ಗೆ ಹೋದೆ. HR ರೌಂಡ್ನಲ್ಲಿ ತುಂಬಾ ತೊಡರಿಸಿದೆ. ಸೊ ಆ ಕಂಪ್ನಿಯಲ್ಲಿ ರಿಜೆಕ್ಟ್ ಆದೆ. ಅದೇ ನನ್ನ ಫಸ್ಟ್ ರಿಜೆಕ್ಷನ್. ಅದರಲ್ಲಿ ಕಲ್ತಿರ್ತಕ್ಕಂಥ ಪಾಠ ಏನು ಅಂತಂದರೆ ಫಂಡಮೆಂಟಲ್ ಕಾನ್ಸೆಪ್ಟ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಬೇಕು. ಏನೇ ನೀನು ಎಕ್ಸಿಕ್ಯೂಷನ್ ಮಾಡ್ತೀಯಾ, ನೀನು ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ತೀಯಾ ಅನ್ನೋದನ್ನು ಕೂಡ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದನ್ನು ನನಗೆ ಆ ಇಂಟರ್ವ್ಯೂನಲ್ಲಿ ನಾನು ಕಲ್ತ್ಕೊಳ್ತಾ ಹೋದೆ. ಎರಡನೇ ಇಂಟರ್ವ್ಯೂ ಏನು ಅಂತಂದರೆ ನಾನು ಇಲ್ಲಿಂದ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ಕೊಂಡು ಹೋದೆ. ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲಿ ನೋಡಿದ್ರೆ 50 ಸ್ಟೂಡೆಂಟ್ಸ್ ಬಂದಿದ್ದರು. ಅವರೆಲ್ಲರೂ ಕೂಡ ಫ್ರೆಷರ್ ಲೆವೆಲ್ ಜಾಬ್ಗೆ. ಅವರೆಲ್ಲರೂ ಕೂಡ ನಾನೇ 50th ಸ್ಟೂಡೆಂಟ್, ಓಕೆನಾ. ಇಂಟರ್ವ್ಯೂನಲ್ಲಿ ಅವರಿಗೆ 5 ಅಷ್ಟೇ ಬೇಕಾಗಿದ್ದು ರಿಕ್ವೈರ್ಮೆಂಟ್. ಅವರು ಸ್ಟಾರ್ಟಿಂಗ್ 15 ಇಂಟರ್ವ್ಯೂಸ್ನಲ್ಲೇ ಆ 5 ಪೀಪಲ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸುಮ್ಮನೆ ಕೊನೆ ತನಕ ಅವ್ರು ಹೇಳ್ಕೊಂಡು ಹೋಗ್ಬಿಟ್ಟು ಅವ್ರೇನು ಕ್ವಶನ್ಸೇ ಕೇಳಲಿಲ್ಲ. 1-2 ಕ್ವಶನ್ ಕೇಳಿದ್ರು, ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಅವರು ಒಂದು ಅಟೆನ್ಷನ್ನು ಕೊಡಲಿಲ್ಲ. ಸೊ ಅದಾದಮೇಲೆ ರಿಜೆಕ್ಟೆಡ್ ಅಂತ ಕಳಿಸಿದ್ರು. ನಾನು ಬೆಂಗಳೂರಿಂದ ವಾಪಸ್ ಬಂದೆ. ಇದರಲ್ಲಿ ಹೈಲೈಟ್ ಏನು ಅಂತ ಅಂದರೆ, ನಾನು ಫಸ್ಟ್ ಟೈಮ್ ನಾನು ಬಿಯರ್ಡ್ನ ನಾನು ಶೇವೆ ಮಾಡಿರಲಿಲ್ಲ. ಕಂಪ್ಲೀಟ್ ಕ್ಲೀನ್ ಶೇವ್ ಮಾಡ್ಕೊಂಡು ಆ ಇಂಟರ್ವ್ಯೂಗೆ ಅಂತ ಹೋಗಿದ್ದೆ. ಬಟ್ ಅಲ್ಲೋಗಿ ರಿಜೆಕ್ಟ್ ಆಗಿ ಬಂದೆ, ಓಕೆನಾ. ಇದು ಎರಡನೇದು. ಮೇ ಬಿ ಕಂಪನೀಸ್ಗೆ ರಿಕ್ವೈರ್ಮೆಂಟ್ ಇಲ್ಲ ಅಂದ್ರೂ ತಗೊಳ್ಳಲ್ಲ ಅಂತ ನಾನು ಆ ಇಂಟರ್ವ್ಯೂನಲ್ಲಿ ಕಲ್ತ್ಕೊಂಡೆ. ಮೂರನೇದು ಏನು ಅಂತಂದರೆ ರೆಡ್ ಬಸ್ ಅಂತ ಒಂದು ಕಂಪ್ನಿ ಇದೆಯಲ್ಲ, ದೊಡ್ಡ ಕಂಪ್ನಿ, ಚೆನ್ನಾಗಿ ಒಳ್ಳೆ ಪ್ಯಾಕೇಜ್ಗೆ ಬಂದಿತ್ತು. ಅದನ್ನು ಅಟೆಂಡ್ ಮಾಡುವಾಗ ಒಂದು ಫಸ್ಟ್ ಟೆಕ್ನಿಕಲ್ ರೌಂಡನ್ನು ಕ್ಲಿಯರ್ ಮಾಡಿದೆ. ಆನ್ಲೈನ್ ಟೆಸ್ಟ್ನ ಅಫ್ಕೋರ್ಸ್ ನಾನು ಕ್ಲಿಯರ್ ಮಾಡಿದೆ. ಫಸ್ಟ್ ಟೆಕ್ನಿಕಲ್ ರೌಂಡ್ ಕೂಡ ಕ್ಲಿಯರ್ ಮಾಡಿದೆ. ಸೆಕೆಂಡ್ ಟೆಕ್ನಿಕಲ್ ರೌಂಡಲ್ಲಿ ಏನಾಯಿತು ಅಂತಂದರೆ ಡಿಫ್ರೆನ್ಸ್ ಕೇಳಿದ್ರು. ಅವ್ರದ್ದು ಕಂಪ್ಲೀಟ್ ವೆಬ್ಸೈಟ್ ಬೇಸ್ಡ್ ಮತ್ತು ಆ್ಯಪ್ ಬೇಸ್ಡ್ ಅಲ್ಲ. ಅವರು ವೆಬ್ಸೈಟ್ನಲ್ಲಿ 2 ಥಿಂಗ್ಸ್ ಬರ್ತಾ ಹೋಗುತ್ತೆ. ಒಂದು ಬಂದು ಅಥೆಂಟಿಕೇಷನ್ ಅಂತ ಬರುತ್ತೆ, ಇನ್ನೊಂದು ಏನು ಅಂತ ಕೇಳಿದ್ರು. ಇನ್ನೊಂದು ಬಂದು ಆಥರೈಸೇಷನ್. ಆ ಟೈಮ್ನಲ್ಲಿ ನನಗೆ ಅಷ್ಟೊಂದೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿರಲಿಲ್ಲ. ಬಟ್ ನನಗೆ ಗೊತ್ತಿಲ್ಲ ಅಂತಲೇ ಹೇಳಿದೆ. ಸೊ ಈ ಬೇಸಿಕ್ ಥಿಂಗ್ ಗೊತ್ತಿಲ್ವ ನಿನಗೆ ಅಂತ ಅಂದರು. ಆವಾಗಲೇ ನನಗೆ ಗೊತ್ತಾಯಿತು, ಓಕೆ ಇದು ಮೇ ಬಿ ರಿಜೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತು. ಬಟ್ ಅದರಲ್ಲೂ ನಾನು ಕೂಡ ಶಾರ್ಟ್ ಲಿಸ್ಟ್ ಆಗಲಿಲ್ಲ. ಮೇ ಬಿ ನನಗೆ ತುಂಬ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ಅಂತ, ಅಂದರೆ ಫಂಡಮೆಂಟಲ್ ಥಿಂಗ್ಸೇ ಗೊತ್ತಿಲ್ಲ ಅಂತ. ಮೇಯ್ನ್ ಇಂಟರ್ವ್ಯೂಸ್ನಲ್ಲಿ ನಾನು ಕಲ್ತ್ಕೊಂಡಿದ್ದೇನು ಅಂತಂದರೆ ಫಂಡಮೆಂಟಲ್ ಥಿಂಗ್ಸ್. ಅದಾದಮೇಲೆ ಇನ್ನೊಂದು ಕಂಪ್ನಿ ಬಂತು. ಇನ್ನೊಂದು ಕಂಪ್ನಿ ಕೂಡ ಒಂದು ಒಳ್ಳೆ ಪ್ಯಾಕೇಜ್ ಇದು. ಆ ಕಂಪ್ನಿನಲ್ಲಿ ಕೂಡ ಟೆಕ್ನಿಕಲ್ ಇಂಟರ್ವ್ಯೂನಲ್ಲಿ ನಾನು ಅಟೆಂಡ್ ಮಾಡುವಾಗ ನನ್ನ ಕೋಡಿಂಗ್ ಸ್ಕಿಲ್ಸ್ನ ನಾನು ಎಕ್ಸ್ಪೋಸ್ ಮಾಡ್ತಾ ಹೋದೆ. ಫಾರ್ ಎಕ್ಸಾಂಪಲ್, ನಂದು ಲೀಡ್ ಕೋಡ್ನಲ್ಲಿ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, GFTನಲ್ಲಿ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಕೋಡ್ ಚೆಫ್ನಲ್ಲಿ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಈ ಥರ ನಾನು ಹೇಳ್ತಾ ಹೋದೆ. ಬಟ್ ಅವರಿಗೆ GFT ಅಂದರೆ ಏನು ಅಂತ ಗೊತ್ತಿಲ್ಲ, ಲೀಡ್ ಕೋಡ್ ಅಂದರೆ ಏನು ಅಂತ ಗೊತ್ತಿಲ್ಲ, ಅದಾದ ಕೋಡ್ ಚೆಫ್ ಅಂದರೆ ಏನು ಅಂತ ಗೊತ್ತಿಲ್ಲ. ಪ್ರಾಬ್ಲಮ್ ಸಾಲ್ವಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳಿದೆ, ಆದ್ರೂ ಕೂಡ ಓಕೆ ಅಂತ ಅಂದರು. ಅಂದರೆ ನಾನು ನನ್ನ ಬಗ್ಗೆ ಏನೇ ಹೆಮ್ಮೆನ ಹೇಳ್ಕೊಂಡ್ರು ಕೂಡ ನನ್ನ ಬಗ್ಗೆ ಹೆಮ್ಮೆನ ಹೇಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಆ್ಯಕ್ಚುಲಿ ಅವ್ರು ಇರೋದೇ ಜಡ್ಜ್ ಮಾಡೋಕ್ಕೆ. ನಾವು ಎಷ್ಟು ಹಂಬಲ್ ಆಗಿದ್ದೀವಿ ಅನ್ನೋದು ಮುಖ್ಯ. ಆ್ಯಸ್ ಎ ಫ್ರೆಷರ್ ಆಗಿ ನಮಗೆ ತುಂಬ ನಾಲೆಡ್ಜೇ ಇರಲ್ಲ ಹೇಳಬೇಕು ಅಂತಂದರೆ. ಇಂಟರ್ವ್ಯೂ ಮಾಡೋರ ಹತ್ರ ಆದಷ್ಟು ಹಂಬಲ್ಲಾಗಿ ಹೋಗ್ತಕ್ಕಂಥದ್ದು ಒಳ್ಳೆಯದು ಅನ್ನೋದನ್ನು ಕಲ್ತ್ಕೊಂಡೆ. ಯಾಕಂತಂದರೆ ನಾವು ಓವರ್ ಎಕ್ಸ್ಪೋಸಿಂಗ್ ಆಗಿ ಓವರ್ ಬಿಲ್ಡಪ್ನ ನಾವು ಕೊಟ್ಕೊತಾ ಇದ್ದರೆ ಅನ್ನೋ ಲೆವೆಲಿಗೆ ಅವ್ರಿಗೆ ಮೈಂಡ್ಸೆಟ್ ಬಂದ್ಬಿಡುತ್ತೆ. ಸೊ ಅವ್ರು ಆ್ಯಕ್ಚುಲಿ ತುಂಬ ಇಯರ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅವ್ರಿಗೆ ತುಂಬಾ ನಾಲೆಡ್ಜ್ ಇರುತ್ತೆ. ನಮ್ಮನ್ನು ಈಸಿಯಾಗಿ ಅವ್ರು ಅಳೆದು ಬಿಡ್ತಾರೆ, ಓಕೆನಾ. ನಾವು ಮಾತಾಡೋ ವಿಧದಲ್ಲೇ ಗೊತ್ತಾಗ್ಬಿಡುತ್ತೆ. ಅವರು ಸಾಫ್ಟ್ವೇರ್ನ ಇಂಡಸ್ಟ್ರಿನಲ್ಲಿ ಇಷ್ಟು ಜನ ನೋಡಿರ್ತಾರಲ್ವಾ, ನಾವು ಮಾತಾಡೋ ವಿಧದಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ನಮಗೆ ನಾಲೆಡ್ಜ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಚಿಕ್ಕ ಕ್ವಶನ್ ರೈಸ್ ಮಾಡಿದ್ರೇ ಮುಗಿದು. ಕೋಡಿಂಗ್ ಮಾಡ್ತಿದ್ದಲ್ಲವಾ, ಒಂದು ಪ್ರಾಬ್ಲಮ್ ಕೊಡ್ತೀನಿ ಮಾಡು ಅಂತಂದರೆ ಅವ್ರಿಗೇನು ಪ್ರಾಬ್ಲಮ್ ಕೊಡೋದೊಂದೇ ಕೆಲಸ ಅಲ್ವಾ, ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಲ್ವಾ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ರೆಸ್ಯೂಮ್ನಲ್ಲಿ ಏನೇನಿದೆಯೋ ಅದನ್ನು ಮಾತ್ರ ನೀವು ಹೇಳ್ತಾ ಹೋಗಿ, ತುಂಬ ಸಿಂಪಲಾಗಿ ಹೇಳಿ. ಯಾಕಂದರೆ ಫ್ರೆಷರ್ ಲೆವೆಲಲ್ಲಿ ನಿಮ್ಮ ಹತ್ರ ತುಂಬ ಎಕ್ಸ್ಪೆಕ್ಟೇಷನ್ ಅವರು ಕೂಡ ಇಡಲ್ಲ. ಅವ್ರಿಗೂ ಗೊತ್ತಿರುತ್ತೆ ಇವ್ರು ಫ್ರೆಷರು, ಇವ್ರಿಗೆ ತುಂಬ ನಾಲೆಡ್ಜ್ ಇರೋಲ್ಲ, ನಾನು ತೊಗೊಂಡೋಗಿ ನಿನ್ನನ್ನು ಟ್ರೈನ್ ಮಾಡ್ಕೊತೀನಿ ಅನ್ನೋ ಲೆವೆಲಲ್ಲಿ ಅವ್ರ ಮೈಂಡ್ ಸೆಟ್ ಇರುತ್ತೆ. ಸೊ ನೀವು ಆದಷ್ಟು ಹಂಬಲಾಗಿ, ಮ್ಯಾನೇಜಬಲ್ ಆಗಿ ಅವ್ರು ಕೇಳಿದ್ದಕ್ಕೆ ಆನ್ಸರ್ ಮಾಡಿಕೊಂಡು ಈ ಥರ ಹೋದ್ರೇ ಸಾಕು, ನೀವು ಕ್ಲಿಯರ್ ಮಾಡಿಬಿಡ್ಬೋದು. ಇದೇ ಥರನೇ ತುಂಬ ಮಿಸ್ಟೇಕ್ಸ್ ಮಾಡಿಕೊಂಡು 12 ಕಂಟಿನ್ಯೂಸ್ ಇಂಟರ್ವ್ಯೂಸ್ನಲ್ಲಿ ರಿಜೆಕ್ಟ್ ಆಗ್ತಾ ಬಂದೆ. 13th ಇಂಟರ್ವ್ಯೂ, 14th ಇಂಟರ್ವ್ಯೂ, 15th ಇಂಟರ್ವ್ಯೂ, ಅವು ಮೂರಲ್ಲೂ ಕೂಡ ಈ ಮೂರನ್ನೂ ನಾನು ಕ್ಯಾರಿ ಮಾಡ್ತಾ ಹೋದೆ. ಒಂದು ಹಂಬಲ್ನೆಸ್, ಅಂದರೆ ಅವ್ರು ಏನೇ ಕೇಳಿದ್ರು ಕೂಡ ಸಾಫ್ಟಾಗಿ ನನಗೆ ಗೊತ್ತಿರೋ ನಾಲೆಡ್ಜನ್ನ ಕ್ಲೀನಾಗಿ ಶೇರ್ ಮಾಡ್ತಿದ್ದೆ. ಅದಾದಮೇಲೆ ತುಂಬ ಅವ್ರನ್ನ ಲಿಸನ್ ಮಾಡಬೇಕು ನಾವು. ಅಂದರೆ ಅವ್ರು ಏನು ಕ್ವಶನ್ ಕೇಳ್ತಿದ್ದಾರೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಅದನ್ನು ಹೇಳಿದ್ರೆ ನಾವು ಕ್ಲಿಯರ್ ಮಾಡ್ಬೋದು. ಅನ್ಲೆಸ್ ಅವ್ರಿಗೆ ಆನ್ಸರ್ ಕೊಡಬೇಕು ಅಂತ ನಾವು ಹೇಳ್ತಾ ಇರ್ತೀವಿ ಎಷ್ಟೊಂದು ಇಂಟರ್ವ್ಯೂಸ್ನಲ್ಲಿ. ಆನ್ಸರ್ ಕೊಡಬೇಕು ಅಂತ ಹೇಳೋ ಬದಲು ಅವರು ಏನನ್ನು ಕೇಳ್ತಿದ್ದಾರೆ, ಅವ್ರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನು ಫುಲ್ಫಿಲ್ ಮಾಡೋ ಥರ ನನ್ನ ಆನ್ಸರ್ ಆಯಿತಾ. ಫುಲ್ಫಿಲ್ ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ ಅಂತಂದರೆ ನನಗೇನು ಗೊತ್ತು ಅದ್ರ ರಿಲೇಟೆಡು ಅದನ್ನು ಹೇಳಿದ್ರೇ ಸಾಕು, ಓಕೆನಾ. ಸೊ ಅವ್ರು ಕೇಳೋದಕ್ಕೆ ಆನ್ಸರ್ ಮಾಡಿದೆ, ಫಸ್ಟ್ನೇ ರೀಸನ್. ಎರಡನೇ ರೀಸನ್ ಏನು ಅಂತ ಅಂದರೆ, ನಾನು ಓವರ್ ಶೋಕೇಸ್ ಮಾಡ್ಕೊಳ್ಳಿಲ್ಲ. ನನಗೆ ಏನೇನು ಗೊತ್ತೋ ಅದನ್ನು ಸಿಂಪ್ಲಿಫೈಡಾಗಿ ಹೇಳಿಬಿಟ್ಟೆ ಅಷ್ಟೇನೆ. ಓವರಾಗಿ ನಾನೇನೇನು ಶೇರ್ ಮಾಡಲಿಲ್ಲ, ಓಕೆನಾ. ಮೂರನೇದೇನು ಅಂತ ಅಂದರೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಏರಿಯಾನಲ್ಲಿ ಮಾತ್ರ ಮಾತಾಡ್ತಾ ಇದ್ದೆ. ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅವ್ರು ಏನು ಕೇಳ್ತಾರೋ ಆ ಏರಿಯಾದಲ್ಲಿ ಮಾತ್ರ ಮಾತಾಡ್ತಾ ಹೋಗಿ, ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್, ಓಕೆನಾ.
ಇದನ್ನೆಲ್ಲ ಕ್ಯಾರಿ ಮಾಡ್ತಾ ಹೋದೆ. ಆಬ್ವಿಯಸ್ಲಿ ನಾನು 3 ಇಂಟರ್ವ್ಯೂನು ಕೂಡ ಕ್ಲಿಯರ್ ಮಾಡ್ತಾ ಹೋದೆ. ನೀವೂ ಕೂಡ ಮೇ ಬಿ ಇದು ಯೂಸ್ಫುಲ್ ಆಗಿರುತ್ತೆ. ನಾನು ಇದನ್ನು ತಿದ್ಕೊಂಡಿದ್ದಕ್ಕೇ ನನಗೆ ಇದು ಗೊತ್ತಾಗ್ತಾ ಹೋಯಿತು. ನೀವು ಇನ್ ಕೇಸ್ ಏನಾದ್ರು ಕಂಟಿನ್ಯೂಸ್ ಆಗಿ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಿದ್ದೀರಾ ಅಂತಂದರೆ ಇಂಟರ್ವ್ಯೂನಲ್ಲಿ ನೀವು ಏನು ಮಾತಾಡ್ತಿದ್ದೀರಾ ಅನ್ನೋದನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂದರೆ ಒಂದ್ಸರಿ ಗ್ಲ್ಯಾನ್ಸ್ ಮಾಡಿ ನೋಡಿ, ನಿಮಗೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ, ಓಕೆ ನಾನು ಇದನ್ನು ಮಾತಾಡಬಾರ್ದು ಅಂತ ಗೊತ್ತಾಗ್ತಾ ಹೋಗಬೇಕಾಗುತ್ತೆ. ಎಷ್ಟೊಂದು ಕಂಪನೀಸ್ ನಾವು ಮುಂಚೆನೇ ಓದ್ಕೊಂಡು ಬರ್ತೀವಿ, GFGನಲ್ಲೆಲ್ಲ ಹೋಗ್ಬಿಟ್ಟು ಕಂಪನಿ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಓದ್ತೀವಿ. ಅದೆಲ್ಲ ನಿಜವಾಗ್ಲೂ ಮ್ಯಾಟ್ರ್ ಆಗಲ್ಲ. ನಾನು ಅಷ್ಟೊಂದು ಇಂಟರ್ವ್ಯೂ ಕೊಟ್ಟಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ನಾನು ಎಕ್ಸ್ಪೀರಿಯನ್ಸ್ ಓದ್ಕೊಂಡು ಹೋಗ್ತೀವಲ್ಲ, ಎಕ್ಸ್ಪೀರಿಯನ್ಸು ಮ್ಯಾಟ್ರೇ ಆಗಲ್ಲ. ಅಂದರೆ ಯಾರೋ ಒಬ್ಬ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿರ್ತಾನೆ ಅವ್ನ ಇಂಟರ್ವ್ಯೂನ, ಅದನ್ನು ನಾವು ಓದ್ಕೊಂಡು ಹೋಗೋದು ನಮಗೆ ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ಯಾಕಂತಂದರೆ ಅವನ ಸಿಚುಯೇಷನಲ್ಲಿ ಅವನ ರೋಲ್ ಯಾವುದಿರುತ್ತೋ ಏನೋ ಯಾರಿಗೆ ಗೊತ್ತು ಅಲ್ವಾ. ಅದರಿಂದಾಗಿ ಇಂಟರ್ವ್ಯೂ ತೊಗೊಳ್ಳೋ ಪ್ಯಾನಲ್ ಮೇಲೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇದೆಲ್ಲ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ನೀವೂ ಕೂಡ ಒಂದು ಇಂಟರ್ವ್ಯೂನಲ್ಲಿ ಯಾವ ಥರ ಕ್ರ್ಯಾಕ್ ಮಾಡಬೇಕು ಅನ್ನೋದನ್ನು ಒಂದು ಇಂಟರ್ವ್ಯೂ ಮುಗಿಸಿ ಬಂದಿದ ತಕ್ಷಣ ಒಂದು ನೋಟ್ಸ್ನ ತಗೊಂಡು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗಿ. ಸೊ ನಿಮಗೆ ನೆಕ್ಸ್ಟ್ ಇಂಟರ್ವ್ಯೂನ ಕೊಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.